ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 24ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ನಡೆಯುವಂತಹ ಗ್ರಹಗತಿಗಳ ಬಗ್ಗೆ ಮಾತಾಡೋಣ. ಹಾಗಿದ್ರೆ ಈ ವಾರದಲ್ಲಿ ಏನಾದರೂ ಗ್ರಹಗಳ ಸಂಚಾರ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇದೆ. ಇದೇ ತಿಂಗಳ 26ನೇ ತಾರೀಕು ಶುಕ್ರ ಗ್ರಹವು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಪ್ರವೇಶನ ಮಾಡ್ತಾ ಇದೆ. ಹಾಗೆ ಇದೇ ತಿಂಗಳ 28ನೇ ತಾರೀಕು ಶನಿ ಗ್ರಹವು ತನ್ನ ನೇರ ಸಂಚಲನೆಯನ್ನು ಶುರು ಮಾಡ್ತಾ ಇದೆ. ಇದರಿಂದ ಗ್ರಹಗತಿಗಳ ಮೇಲೆ ಬಹಳಷ್ಟು ಬದಲಾವಣೆಗಳು ಖಂಡಿತವಾಗ್ಲೂ ನಡೆಯುತ್ತೆ. ಸೊ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ. ಮೇಷರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಕುಜ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಕೆಲವು ಅನಿರೀಕ್ಷಿತ ಘಟನೆಗಳು ನಡೆಯುವಂಥ ಒಂದು ವಾರ ಅಂತ ಹೇಳ್ಬೋದು. ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ, ಅಂತ ಕೆಲವೊಂದು ಒಳ್ಳೆ ಗುಡ್ ಥಿಂಗ್ಸ್ ನೀವು ಕೇಳ್ಬೋದು, ಅಥವಾ ಕೆಲವೊಂದು ನೆಗೆಟಿವಿಟಿನೂ ಕೂಡ ಈ ವಾರದಲ್ಲಿ ನೀವು ಕೇಳೋ ಸಾಧ್ಯತೆಗಳಿದೆ. ಹಾಗೆ ನಿಮಗೆ ಅನಿರೀಕ್ಷಿತವಾದ ಹಣ ಬರುವಂಥದ್ದಾಗಿರ್ಬೋದು, ಅಥವಾ ಅನಿರೀಕ್ಷಿತವಾಗಿ ಕೆಲವೊಂದು ನೋವುಗಳಾಗುವಂಥದ್ದಾಗಿರ್ಬೋದು, ಈ ರೀತಿ ಆಗುವಂಥ ಒಂದು ವಾರ ಇದಾಗಿರುತ್ತೆ. ಹಾಗೆ ಈ ವಾರದಲ್ಲಿ ಕೆಲವೊಂದು ನಿಮಗೆ ಅಹಿತಕರ ಘಟನೆಗಳು, ಅಂದರೆ ಏನಾದರೂ ಗುಪ್ತವಾದ ಒಂದು ಏನು ರಿಲೇಷನ್ಶಿಪ್ ಏನಾದರೂ ಇತ್ತು ಅಂತಂದರೆ, ಅಥವಾ ಗುಪ್ತವಾದ ಕಾಯಿಲೆಗಳೇನಾದರೂ ಇತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥದ್ದಾಗಿರ್ಬೋದು, ಅಥವಾ ಅದು ಬಹಿರಂಗ ಆಗುವಂಥದ್ದಾಗಿರ್ಬೋದು, ಈ ರೀತಿ ಆಗುವಂಥ ಒಂದು ವಾರ ಇದಾಗಿರುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರೋದು ಒಳ್ಳೆಯದು. ಹಾಗೆ ನಿಮ್ಮ 2ನೇ ಮನೆ ಅಧಿಪತಿಯಾಗಿರುವಂತಹ ಶುಕ್ರ ಗ್ರಹ ಕೂಡ ಇಷ್ಟು ದಿವಸಗಳ ಕಾಲ 7ನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಗೊಂದು ಪ್ರೀತಿ ವಿಶ್ವಾಸ, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಎಲ್ಲ ಕ್ರಿಯೇಟ್ ಆಗಿತ್ತು. ಇವಾಗ ಅದು ಕೂಡ 8ನೇ ಮನೆಗೆ, ಅಂದರೆ ಈ ವಾರದ 26ನೇ ತಾರೀಕು 8ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಅದರಲ್ಲೂ ಕೂಡ ನಿಮಗೆ ಒಂದು ಗುಪ್ತವಾದ ಹಣ ಬರುವಂಥ ಒಂದು ಸಾಧ್ಯತೆಗಳನ್ನ ಜಾಸ್ತಿ ತೋರಿಸ್ತಾ ಇದೆ. ಯಾಕಂದರೆ ನಿಮ್ಮ ಧನಾಧಿಪತಿ ಆಗಿರೋದ್ರಿಂದ, ಅದು ನಿಮ್ಮ ಕುಟುಂಬದ ಅಧಿಪತಿ ಆಗಿರೋದ್ರಿಂದ, 2ನೇ ಮನೆ ಅನ್ನೋದೇ ನಾವು ಕುಟುಂಬ ಧನಸ್ಥಾನ ಅಂತೆಲ್ಲ ಹೇಳ್ತೀವಿ ಅಲ್ವಾ. ಸೊ ಅಲ್ಲಿ ನಿಮಗೆ ಕುಟುಂಬದಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡದೇ ಇರುವಂಥ ಕೆಲವು ಘಟನೆಗಳು ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ನಿಮ್ಮ ವ್ಯಾಪಾರ ಇದರಲ್ಲಿ ಹೆಂಗಿರುತ್ತೆ ಅಂತ ನೋಡೋಕೋದ್ರೆ ಸ್ವಲ್ಪ ಸವಾಲುಗಳು ಎದುರಾಗೋ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತಂದರೆ ಶನೇಶ್ವರ ಇದೇ ತಿಂಗಳ 26ನೇ ತಾರೀಕಿಂದ ನೇರ ಸಂಚಾರನ ಶುರು ಮಾಡಿ 28ಕ್ಕೆ ಕಂಪ್ಲೀಟ್ ಆಗೋದು ನೇರ ಸಂಚಾರನ ಶುರು ಮಾಡುತ್ತೆ. ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತಂದರೆ ನೀವು ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಯಾಕಂದರೆ ಸ್ವಲ್ಪ ಅದರಲ್ಲಿ ಒಂಚೂರು ಅಡೆತಡೆಗಳಾಗುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಸ್ವಲ್ಪ ಲಾಸ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ, ಅಥವಾ ಜಾಸ್ತಿ ಎಫರ್ಟ್ಫುಲ್ ಆಗಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಇಷ್ಟು ದಿವಸ ನಡೆದಂಗೆ ಸುಲಭವಾಗಿ ಹೆಂಗೋ ಮಾಡ್ಕೊಂಡು ಹೋಗ್ಬಿಟ್ರೆ ಆಯಿತು ಅನ್ನೋ ಥರ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಕೆಲವು ಸವಾಲುಗಳು ನಿಮಗೆ ಎದುರಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನೀವು ಇವಾಗೇ ತಯಾರಾಗಬೇಕು, ನಾನು ಕೆಲಸನ ಜಾಸ್ತಿ ಮಾಡಬೇಕು ಅನ್ನೋದ್ರ ಕಡೆ ಸ್ವಲ್ಪ ನೀವು ಫೋಕಸ್ ಮಾಡಬೇಕಾಗಿ ಬರುತ್ತೆ. ಇನ್ನು ಹಣಕಾಸಿನ ಬಗ್ಗೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಸ್ವಲ್ಪ ಏನು ಅನಿರೀಕ್ಷಿತವಾಗಿ ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರುವಂಥ ಹಣ ನಿಮಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಖರ್ಚು ಕೂಡ ಅಷ್ಟೇ ಜಾಸ್ತಿ ಇರೋದ್ರಿಂದ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ. ಸ್ವಲ್ಪ ಖರ್ಚಿನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಅನಿರೀಕ್ಷಿತವಾದ ಕೆಲವು ಖರ್ಚುಗಳು ಕೂಡ ಎದುರಾಗೋ ಸಾಧ್ಯತೆಗಳು ಈ ವಾರದಲ್ಲಿರುತ್ತೆ ನಿಮಗೆ. ಹಾಗೆ ಇನ್ನು ಆರೋಗ್ಯದ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡೋಕ್ಕೋದಾಗ ಸ್ವಲ್ಪ ನಾನು ಆಗಲೇ ಹೇಳಿದೆ ನಿಮಗೆ, ಗುಪ್ತ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಮೊದಲೇ ಕಾಯಿಲೆಗಳಿತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ಟಮಕ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳಾಗುವಂಥದ್ದು, ಸ್ಕಿನ್ ಡಿಸೀಸ್ ಬರುವಂಥದ್ದು, ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇರುತ್ತೆ. ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಆಗಿಂದಾಗಲೇ ವೈದ್ಯರ ಸಲಹೆ ತೊಗೊಂಡು ಅದನ್ನು ಪ್ರಿಕಾಷನ್ ತೊಗೊಂಡು ಅದನ್ನು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಗುರುವಿನ ದೃಷ್ಟಿಯಿಂದ ನಿಮಗೆ ಸ್ವಲ್ಪ ಅನುಕೂಲಕರವಾದ ವಾರ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ಗುರು ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀವು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ನೀವೇನಾದರೂ ಏನದು ಜನಗಳ ಮಧ್ಯದಲ್ಲಿ ಪ್ರೊಜೆಕ್ಟ್ ಆಗಿದ್ದೀರಾ ಅಂದರೆ ಸ್ವಲ್ಪ ನಿಮಗೆ ಒಂಚೂರು ಒಳಿತು ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಕೂಡ ಒಂದು ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತಿದ್ದು. ಹಾಗೆ ಮತ್ತು ಮಾರ್ಕ್ಸ್ಗಳನ್ನ ಚೆನ್ನಾಗಿ ತಗೊಳ್ಳೋವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಸ್ವಲ್ಪ ಎಫರ್ಟ್ ಹಾಕಿದ್ರೂ ಕೂಡ ಒಂದು ಒಳ್ಳೆ ಮಾರ್ಕ್ಸ್ ತಗೊಳ್ಳೋವಂಥ ಒಂದು ಸಮಯ ಇದಾಗಿರುತ್ತೆ. ಹಾಗೆ ಮೇಷರಾಶಿಯವರ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಸ್ವಲ್ಪ ಏಳೋದು ಬೀಳೋದು, ಪೆಟ್ ಮಾಡ್ಕೊಳ್ಳುವಂಥದ್ದು, ಅಥವಾ ಏನೋ ಅವ್ರಿಗೆ ಎಜುಕೇಷನಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ಸ್ ಆಗುವಂಥದ್ದು, ಏನೋ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ಒಂದು ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಆದರೆ ಆಪರ್ಚುನಿಟೀಸು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮಗೆ ಬರ್ತಾ ಇರುತ್ತೆ ಕೆಲಸ ಕಾರ್ಯದ ಬಗ್ಗೆ, ಅಥವಾ ಏನಾದ್ರು ಇನ್ನೂ ಡೆವಲಪ್ಮೆಂಟ್ ಮಾಡ್ಕೊಬೇಕು ವರ್ಕ್ ಅನ್ನುವಂಥ ಒಂದು ಒಳ್ಳೆ ಮೈಂಡ್ ಸೆಟ್ ಎಲ್ಲ ತುಂಬ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಆದರೂ ಏನು ಅಂತಂದರೆ, ಈ ವಾರದಲ್ಲಿ ನೀವು ಸ್ವಲ್ಪ
ಲಕ್ಷ್ಮೀ ದೇವಿಯ ಆರಾಧನೆ, ಜಾಸ್ತಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದು, ಗುರುಗಳ ಆರಾಧನೆ ಮಾಡೋದು. ಹಾಗೆ ಶನೇಶ್ವರನಿಗೆ ಸಂಬಂಧಪಟ್ಟಂಗೆ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಶನಿವಾರದ ದಿವಸ ಬಡವರಿಗೆ ಸ್ವಲ್ಪ ಆಹಾರಗಳನ್ನ ತೊಗೊಂಡೋಗಿ ಕೊಡುವಂಥದ್ದಾಗಿದ್ದು, ಇದು ಪ್ರತಿ ಶನಿವಾರ ಯಾರನ್ನೂ ಒಂದು ಇಬ್ಬರು ಕೊಡ್ತೀವಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ಚಿಕ್ಕ ಚಿಕ್ಕ ಒಂದು ಸ್ವಲ್ಪ ಪ್ಯಾಕೆಟ್ ಆಹಾರನ ತೊಗೊಂಡೋಗಿ, ಅಂದರೆ ಏನು ಎಳ್ಳು ಹಾಕಿರುವಂಥ ಖಾದ್ಯಗಳು, ಅಂದರೆ ಪುಳಿಯೋಗರೆ ಆಗಿರ್ಬೋದು ಅಥವಾ ಉದ್ದಿನ ವಡೆ ಆಗಿರ್ಬೋದು, ಇದನ್ನು ತೊಗೊಂಡೋಗ್ಬಿಟ್ಟು ದಾನ ಮಾಡೋದ್ರಿಂದ ಸ್ವಲ್ಪ ಶನೇಶ್ವರ ತೃಪ್ತನಾಗ್ತಾನೆ. ಅದರಿಂದ ಬರುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಬೋದು ಅಂತ ಹೇಳ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಶುಕ್ರ ಗ್ರಹವು ಈಗ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು, ಇದೇ ತಿಂಗಳ 26ನೇ ತಾರೀಕು ತನ್ನ 7ನೇ ಮನೆಗೆ ಸಂಚಾರ ಮಾಡುತ್ತೆ. ಅಂದರೆ 26ನೇ ತಾರೀಕುವರೆಗೂ ಸ್ವಲ್ಪ ನಿಮಗೆ ಕಲಹಗಳಿದ್ದು ಅಥವಾ ಏನೋ ಕೆಲಸ ಮಾಡೋಕ್ಕೂ ಸ್ವಲ್ಪ ಲೇಸಿನೆಸ್ ಇರೋದಾಗಿರ್ಬೋದು, ಅಥವಾ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರುವಂಥ ಸಾಧ್ಯತೆಗಳಿರುತ್ತೆ. ಆದರೆ 26ನೇ ತಾರೀಕಿನ ನಂತರ ನಿಮಗೆ ಒಂದು ಖುಷಿಯಾದ ವಾತಾವರಣ, ಅಂದರೆ ಸ್ವಲ್ಪ 7ನೇ ಮನೆಗೆ ಬರ್ತಾ ಇರೋದ್ರಿಂದ ದಂಪತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಕ್ರಿಯೇಟ್ ಆಗುವಂಥದ್ದು, ಅಥವಾ ಶುಕ್ರನ ಒಂದು ಲಗ್ನಾಧಿಪತಿ 7ನೇ ಮನೇಲಿ ಕುತ್ಕೊಂಡು ಲಗ್ನನೇ ನೋಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಒಂಚೂರು ಅಭಿವೃದ್ಧಿ ಆಗುವಂಥದ್ದು, ಒಂದು ಸ್ವಲ್ಪ ಖುಷಿಯ ವಾತಾವರಣ ಆಗುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ. ಆದರೆ ಸ್ವಲ್ಪ ನೀವು ಒಡವೆಗಳಿಗೆ ದುಡ್ಡು ಖರ್ಚು ಮಾಡುವಂಥದ್ದಾಗಿರ್ಬೋದು, ಅಥವಾ ಕಾರ್ ತೊಗೊಬೇಕು ಅಂತ ದುಡ್ಡು ಖರ್ಚು ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಏನಾದರೂ ಬಟ್ಟೆಗಳು ಒಳ್ಳೊಳ್ಳೆ ಅಲಂಕಾರಿಕ ವಸ್ತುಗಳನ್ನ ತೊಗೊಬೇಕು ಅಂತ ಸ್ವಲ್ಪ ಖರ್ಚು ಮಾಡುವಂಥ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಆದರೆ ಅದೇ ಮನೆಯಲ್ಲಿ ಸೂರ್ಯ ಮತ್ತು ಕುಜನು ಕುತ್ಕೊಂಡಿರೋದ್ರಿಂದ ಸ್ವಲ್ಪ ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಶುಕ್ರನ ಒಂದು ಉಪಸ್ಥಿತಿಯಿಂದ ಖುಷಿ ವಾತಾವರಣವೂ ಇರುತ್ತೆ, ದಂಪತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಅದೇ ರೀತಿ ಸೂರ್ಯ ಮತ್ತು ಕುಜ ಇರೋದ್ರಿಂದ, ಕುಜ ನಿಮಗೆ 7ನೇ ಮನೆ ಅಧಿಪತಿನೇ ಆಗಿರೋದ್ರಿಂದನೂ ಏನಂತ ಸಮಸ್ಯೆ ಬರೋದಿಲ್ಲ. ಆದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು, ಸ್ವಲ್ಪ ಕೋಪ ಜಾಸ್ತಿ ಆಗುವಂಥದ್ದು, ಸಿಟ್ಟು ಜಾಸ್ತಿ ಆಗುವಂಥದ್ದು, ಏನಾದರೂ ಮಾತಾಡ್ಸಿದ್ರೇ ನಿಮಗೆ ಟೆನ್ಷನ್ ಜಾಸ್ತಿ ಅಂತ ಆಗಿರೋವಂಥದ್ದು, ಅದಕ್ಕೆ ಸ್ವಲ್ಪ ಒಂಚೂರು ಬೇಗ ಬೇಗ ರಿಯಾಕ್ಟ್ ಆಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಸ್ವಲ್ಪ ತಾಳ್ಮೆ ವಹಿಸ್ಕೊಂಡು ಎಲ್ಲನೂ ಸಮಾಧಾನಕರವಾಗಿ ನಡೆಸ್ಕೊಂಡೋದ್ರೆ ಅಂಥ ನೆಗೆಟಿವಿಟಿನೇ ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಅಂತ ಹೇಳ್ಬೋದು. ಇನ್ನು ಶನಿಯ ಒಂದು ಸಂಚಾರದಿಂದ ಏನಾಗ್ತದೆ, ನಿಮಗೆ ಒಂದು ಲಾಭಸ್ಥಾನದಲ್ಲಿ ಶನಿ ಮಹಾತ್ಮ ಕುತ್ಕೊಂಡಿರೋದ್ರಿಂದ ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಸ್ವಲ್ಪ ನಿಮಗೆ ಯಶಸ್ಸು ಸಿಕ್ಕುತ್ತೆ. ಸ್ವಲ್ಪ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಒಂದು ಖುಷಿಯಾದ ವಾತಾವರಣ ಖಂಡಿತವಾಗ್ಲೂ ಕ್ರಿಯೇಟ್ ಆಗುತ್ತೆ ಕೆಲಸದ ವಿಚಾರದಲ್ಲಿ. ಹಾಗೆ ರಾಹುವಿನ ಸಂಚಾರದಿಂದನೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಹೊಸ ಹೊಸ ಯೋಜನೆಗಳನ್ನ ಮಾಡಬೇಕು ಅನ್ನೋ ಆಲೋಚನೆ ಬರುವಂಥದ್ದು, ಈ ರೀತಿಯೆಲ್ಲ ಒಂದು ಶುಭವಾದ ಸಮಯ ಅಂತಲೇ ಹೇಳ್ಬೋದು. ಆದರೆ ಶನಿಯ ಒಂದು ದೃಷ್ಟಿಯಿಂದ ನೆಗೆಟಿವಿಟಿ ಅಂತೂ ಖಂಡಿತವಾಗ್ಲೂ ಆಗಲ್ಲ, ಒಳ್ಳೆಯದೇ ಆಗುತ್ತೆ ನಿಮ್ಮ ಜೀವನಕ್ಕೆ. ಶನಿಯ ದೃಷ್ಟಿ ನಿಮ್ಮ ರಾಶಿಗೆ ಎಷ್ಟೆಷ್ಟು ಯಾವ್ಯಾವ ಮನೆ ಮೇಲೆ ದೃಷ್ಟಿ ಇದೆಯೋ ಅಷ್ಟು ಮನೆಗೂ ಕೂಡ ಒಳ್ಳೆ ಫಲಗಳನ್ನೇ ಖಂಡಿತವಾಗ್ಲೂ ನೀವು ನೋಡ್ತೀರಾ. ಆದರೆ ಸ್ವಲ್ಪ ನಿಧಾನ ಆಗುವಂಥ ಚಾನ್ಸಸ್ ಇರುತ್ತೆ, ಯಾಕಂದರೆ ಶನಿ ಅಂದ್ರೇ ಸ್ವಲ್ಪ ನಿಧಾನ ಅಲ್ವಾ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಆಗುವಂಥ ಎಲ್ಲ ಒಳ್ಳೆ ಕೆಲಸಗಳಲ್ಲೂ ಕೂಡ ಸ್ವಲ್ಪ ನಿಧಾನನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೆ ಇನ್ನು ಗುರುವಿನ ಸಂಚಾರದಿಂದ ನಿಮಗೆ ಒಂದು ಖುಷಿಯಾದ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ನೀವೇನು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ಏನಾದ್ರು ಜನಗಳ ಮಧ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಜನಗಳಿಗೆ ಜಾಸ್ತಿ ತೋರಿಸ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಬೇಗ ಜನಗಳು ನಿಮ್ಮನ್ನು ಗುರುತಿಸುವಂಥದ್ದು, ಪ್ರೀತಿಸುವಂಥದ್ದು, ಅದರಿಂದ ನಿಮಗೊಂದು ಒಳ್ಳೆ ಬೆಲೆ ಗೌರವ ಸಿಗುವಂಥ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಇನ್ನು ಕೇತುವಿನ ಸಂಚಾರದಿಂದ ಸ್ವಲ್ಪ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಹಾಗೆ ನೀವೇನಾದ್ರು ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳು ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥದ್ದು, ಖಂಡಿತವಾಗ್ಲೂ ಕೆಲಸ ಅಂತೂ ಆಗೇ ಆಗುತ್ತೆ, ಆದರೆ ಸ್ವಲ್ಪ ಅಡೆತಡೆಗಳಾಗುವಂಥದ್ದು, ಇವತ್ತಾಗೋ ಕೆಲಸನ ಮುಂದಿನ ವಾರಕ್ಕೆ ತಳ್ಳುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಒಂದು ಅಡೆತಡೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಈ ವಾರದಲ್ಲಿ ಒಟ್ಟಾರೆಯಾಗಿ ನೋಡೋಕೆ ಹೋದರೆ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಿಂದನೂ ಒಂದು ಶುಭವಾದ ಸಮಯ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡಬೇಕಾಗುತ್ತೆ. ಅಂದರೆ ಹೀಟಿಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥದ್ದು, ಕಣ್ಣುರಿ ಆಗುವಂಥದ್ದು, ಮೊದಲೇ ಏನಾದರೂ ನಿಮಗೆ ಶುಗರು ಬಿ ಪಿ ಆ ಥರ ಏನಾದ್ರು ಇತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕ್ಕಾಗಿರ್ಬೋದು, ಅಥವಾ ಆಲ್ರೆಡಿ ನಮ್ಮ ಒಂದು ಶಾಲೆಗೆ ಹೋಗ್ತಿರೋರು ಅಥವಾ ಕಾಲೇಜ್ಗಳಲ್ಲಿ ಹೋಗ್ತಿರೋಂಥ ಮಕ್ಕಳುಗಳಿಗೆ ಎಜುಕೇಷನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರುವಂಥದ್ದು, ಅಥವಾ ನೀವು ಬರೆದಿರೋಂಥ ಎಕ್ಸಾಮ್ಸ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋಂಥ ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯ ನಾನು ಆಗಲೇ ಹೇಳ್ದಂಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಅದ್ರ ಕಡೆ ಒಂಚೂರು ನೀವು ಗಮನ ಕೊಟ್ಕೊಬೇಕಾಗಿ ಬರುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಒಂದು ಶುಭವಾದ ವಾರ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದರೆ, ಈ ವಾರದಲ್ಲಿ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಮತ್ತು ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡೋದು, ಮತ್ತು ಸೂರ್ಯನಿಗೆ ನಮಸ್ಕಾರ ಹಾಕೊಳ್ಳುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಮತ್ತು ಸಾಧ್ಯ ಆದಷ್ಟು ಬಡವರಿಗೆ ಒಂದು ಸ್ವಲ್ಪ ನಿಮ್ಮ ಕೈಲಿ ಸಾಧ್ಯ ಆದಂಥ ಒಂದು ಸ್ವಲ್ಪ ಅನ್ನದಾನ ಮಾಡೋದಾಗಿರ್ಬೋದು, ಅಥವಾ ಏನು ನಿಮ್ಮ ಕೈಲಿ ಏನು ಕೊಡೋಕ್ಕೆ ಸಾಧ್ಯನೋ ಅದನ್ನು ಬಡವರಿಗೆ ಅಟ್ಲೀಸ್ಟ್ ವಾರದಲ್ಲಿ 1 ದಿವಸನೋ 2 ವಾರಕ್ಕೆ 1 ದಿವಸನೋ ಸ್ವಲ್ಪ ಏನಾದರೂ ದಾನ ಧರ್ಮ ಮಾಡೋದ್ರಿಂದ
ಏನೋ ಸಣ್ಣ ಪುಟ್ಟ ಆಗೋ ನೆಗೆಟಿವಿಟಿ ಕೂಡ ಸರಿ ಹೋಗ್ತಾ ಇದ್ದಾರೆ. ಶನಿ ಮಹಾತ್ಮ ನಿಮಗೆ ನೆಗೆಟಿವ್ ಪ್ಲೇಸಲ್ಲಿ ಕೂತಿಲ್ಲ, ಆದರೂ ಇನ್ನೊಂದು ಸ್ವಲ್ಪ ಫಲಗಳು, ಒಳ್ಳೆ ಫಲಗಳು ಸಿಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಮಿಥುನ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದರಿಂದ ಏನಾಗುತ್ತೆ, ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಆಗೋದಾಗಿರ್ಬೋದು, ಅಥವಾ ಅವರಿಂದ ಕೆಲವೊಂದು ಮಾನಸಿಕವಾದ ಕೆಲವು ಮಾತುಗಳನ್ನ ಕೇಳಿ ಮನಸ್ಸಿಗೆ ನೋವು ಮಾಡ್ಕೊಳ್ಳೋಂಥ ಒಂದು ಸಮಯ ಬರ್ಬೋದು. ಅಥವಾ ನಿಮ್ಮ ಉದ್ಯೋಗದ ಕೆಲಸ ಜಾಗದಲ್ಲಿ ಸ್ವಲ್ಪ ಏನು ಅಡೆತಡೆಗಳಾಗುವಂಥದ್ದು, ಅಥವಾ ಏನೋ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುವಂಥದ್ದು, ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು ಅಥವಾ ನಿಮ್ಮ ಜೊತೆಯಲ್ಲಿರೋ ಸಹೋದ್ಯೋಗಿಗಳಿಂದಲೇ ಸ್ವಲ್ಪ ನಿಮಗೆ ಪ್ರೆಷರ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ನೀವು ಈ ಗುಂಪುಗಾರಿಕೆಯಲ್ಲಿ ಅಥವಾ ಏನಾದರೂ ಜಾಸ್ತಿ ಗಾಸಿಪ್ ಮಾತಾಡ್ತಿದ್ದಾರೆ ಅಂದರೆ ಅವರಿಂದ ಸ್ವಲ್ಪ ದೂರ ಇರೋದೇ ಒಳಿತು. ಹಾಗೆ ನಿಮ್ಮ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅಂದರೆ ಕೈಕಾಲುಗಳಲ್ಲಿ ನರಗಳ ಸೆಳೆತ ಆಗುವಂಥದ್ದಾಗಿರ್ಬೋದು, ಕೈಕಾಲು ಬಾಡಿ ಪೇಯ್ನ್ ಜಾಸ್ತಿ ಆಗುವಂಥದ್ದಾಗಿರ್ಬೋದು, ಅಥವಾ ತಲೆನೋವು ಜಾಸ್ತಿ ಬರುವಂಥದ್ದಾಗಿರ್ಬೋದು, ಈ ರೀತಿ ತೊಂದರೆಗಳು ಕಾಡುವಂಥ ಸಾಧ್ಯತೆಗಳಿರುತ್ತೆ. ಆ ಥರದ್ದು ಏನೇ ಕಂಡು ಬಂದರೂ ಕೂಡ ಇಮಿಡಿಯೇಟ್ ಆಗಿ ಅದ್ರ ಪ್ರಿಕಾಷನ್ ತಗೊಳ್ಳೋದ್ರಿಂದ ಅದು ಡೆವಲಪ್ಮೆಂಟ್ ಆಗೋದನ್ನು ನೀವು ತಪ್ಪಿಸ್ಕೊಬಹುದು. ಹಾಗೆ ಮತ್ತು ನಿಮ್ಮ ರಾಹುವಿನ ಸಂಚಾರದಿಂದ ನಿಮಗೆ ಒಂದು ಕೆಲಸ ಕಾರ್ಯದಲ್ಲಿ ಒಂದು ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ರು ಕೂಡ ನಿಮಗೆ ಸ್ವಲ್ಪ ಒಂಚೂರು ಅಡೆತಡೆಗಳಾಗೋ ಸಾಧ್ಯತೆಗಳಿರುತ್ತೆ. ಅಂದರೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ, ಸ್ವಲ್ಪ ಸ್ಲೋ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದನ್ನು ನೀವು ಚಾಲೆಂಜಾಗಿ ತೊಗೊಂಡು ನೀವು ವರ್ಕ್ ಮಾಡಬೇಕು. ಏನೇ ಕೆಲಸ ಕಾರ್ಯಗಳು ಬಂದರೂ ಕೂಡ ಅದನ್ನು ನೀವು ಚಾಲೆಂಜಾಗಿ ತೊಗೊಂಡು ವರ್ಕ್ ಮಾಡ್ಕೊಬೇಕು. ಇನ್ನು ಕರ್ಮಸ್ಥಾನದಲ್ಲಿ ಶನಿಯ ಸಂಚಾರ ಇರೋದ್ರಿಂದ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರುವಂಥದ್ದು, ನಾನು ಆಗಲೇ ಹೇಳ್ದಂಗೆ ಒಳ್ಳೆ ಅವಕಾಶಗಳಂತೂ ಖಂಡಿತವಾಗ್ಲೂ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ವ್ಯಾಪಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗುತ್ತೆ, ಅದು ಸ್ವಲ್ಪ ಎಫರ್ಟ್ ಜಾಸ್ತಿ ಆಗಬೇಕಾಗುತ್ತೆ. ಎಷ್ಟು ನೀವು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ಒಳ್ಳೆ ಒಂದು ಸಮಯ ನಿಮ್ದು ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಲಾಭ ಬರುವಂಥ ಟೈಮ್ ಅಂತಲೇ ಹೇಳ್ಬೋದು. ಇನ್ನು ಗುರುವಿನ ಸಂಚಾರದಲ್ಲಿ ಗುರು ಆಗಲೇ ಈಗ ಹಿಮ್ಮುಖ ಸಂಚಾರವಾಗಿ ಮಿಥುನ ರಾಶಿಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ಲೋ ಆಗಿ ಸ್ವಲ್ಪ ತಡೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಇಷ್ಟು ದಿವಸಗಳ ಕಾಲ ಏನು ಹೇಳಿದ್ದೆ ನಾನು, 24 ಡೇಸ್ ನಿಮಗೆ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಹಣಕಾಸು ಒಂದು ಒಳ್ಳೆ ಮೂಲಗಳಿಂದ ಹಣಕಾಸಿನ ಹರಿವು ತುಂಬ ಚೆನ್ನಾಗಿ ಬರ್ತಾ ಇತ್ತು. ಇವಾಗ ಏನಪ್ಪ ಅಂತಂದರೆ ಸ್ವಲ್ಪ ಹಿಮ್ಮುಖ ಸಂಚಾರವಾಗಿ ನಿಮ್ಮ ರಾಶಿಗೆ ಅದು ಬರ್ತಾ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅಡೆತಡೆಗಳಾಗುತ್ತೆ. ಆದರೆ ಹಣಕಾಸಿನಲ್ಲಿ ಏನಂಥ ತೊಂದರೆಗಳು ನಿಮ್ಗೆ ಆಗೋದಿಲ್ಲ. ಬರುವಂಥ ಸ್ವಲ್ಪ ಲೇಟ್ ಆಗುವಂಥದ್ದು ಅಥವಾ ಡಿಲೇ ಆಗುವಂಥದ್ದು, ಈ ರೀತಿ ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆಲ್ಲ ಏನಾಗುತ್ತೆ, ಸ್ವಲ್ಪ ಅಡೆತಡೆಗಳಾಗುವಂಥದ್ದು, ಸ್ವಲ್ಪ ಹಿನ್ನಡೆ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸೊ ನೀವು ಒಂದು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಹಾಗೆ ಇನ್ನು ಮಾತಿನಲ್ಲಿ ಸ್ವಲ್ಪ ನೀವು ಇಟ್ಕೊಬೇಕಾಗಿ ಬರುತ್ತೆ. ನಿಮ್ಮ ಮಾತಿಂದನೇ ಸ್ವಲ್ಪ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಅದ್ರ ಕಡೆ ಒಂಚೂರು ಗಮನ ಕೊಟ್ಕೊಳ್ಳಿ. ಬಾಯಲ್ಲಿ ಸಂಬಂಧಪಟ್ಟಿರೋ ಕೆಲವೊಂದು ಕಾಯಿಲೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಹಲ್ಲು ನೋವು ಬರುವಂಥದ್ದು, ಅಥವಾ ಹಲ್ಲಿಂದ ಏನಾದರೂ ಸಮಸ್ಯೆ ಆಗುವಂಥದ್ದು, ಬಾಯಲ್ಲಿ ಏನಾದರೂ ಹುಣ್ಣುಗಳಾಗುವಂಥದ್ದು, ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನೀವು ಏನೇ ಸಮಸ್ಯೆಗಳು ಬಂದರೂ ಕೂಡ ಆಗಿಂದಾಗೆ ಡಾಕ್ಟ್ರಿಗೆ ತೋರಿಸ್ಕೊಂಡು ಅದಕ್ಕೆ ನೀವು ಪ್ರಿಕಾಷನ್ ತೊಗೊಬೇಕಾಗಿ ಬರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಓದುವಂಥ ಒಂದು ಟೈಮ್ ಇದಾಗಿರುತ್ತೆ. ಸ್ವಲ್ಪ ಒಂಚೂರು ಓದಿನ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡೋದಾದರೆ, ನೀವು ಬುಧ ಗ್ರಹದ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ಬುಧ ಗ್ರಹದ ಬೀಜ ಮಂತ್ರನ ಪಠನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಬುಧವಾರ ನೀವು ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ನಿಮಗೆ ಏನೇ ಕೆಲಸ ಅಂದರೆ ಅಡೆತಡೆಗಳು ಬಂದರೂ ಕೂಡ ಅದು ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಇನ್ನು ಕಟಕ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಈ ವಾರದಲ್ಲಿ ನಿಮಗೆ ಒಂದು ಉದ್ಯೋಗ ಅವಕಾಶಗಳು ಚೆನ್ನಾಗಿ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ದೀರಾ. ಆದರೆ ಅದು ಸ್ವಲ್ಪ ನೀವು ಫಲನ ತೊಗೊಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಅಡೆತಡೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಕೆಲಸ ನಿಧಾನ ಆಗುವಂಥ, ಅಂದರೆ ಕೆಲಸ ಮಾಡಿ ಬರುವಂಥ ಹಣ ನಿಧಾನ ಆಗುವಂಥದ್ದಾಗಿರ್ಬೋದು, ಅಥವಾ ಸ್ವಲ್ಪ ತಡೆಗಳಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ನೋಡಿ, ನಿಮ್ಮ 8ನೇ ಮನೆಯಲ್ಲಿ ರಾಹುವಿನ ಸಂಚಾರ ನಡೀತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರೋದು. ಸ್ವಲ್ಪ ಬ್ಲಡ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಸ್ವಲ್ಪ ಗುಪ್ತಾಂಗಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆಯೂ ಇರುತ್ತೆ. ಸ್ವಲ್ಪ ನೀವು ಅದ್ರ ಕಡೆ ಗಮನ ಕೊಡಬೇಕು. ಏನಾದರೂ ಸಣ್ಣ ಪುಟ್ಟ ನಿಮಗೆ ಸಮಸ್ಯೆಗಳು ಕಂಡು ಬಂತು ಅಂದರೂ ಕೂಡ ಇಮಿಡಿಯೇಟಾಗಿ ಡಾಕ್ಟ್ರಿಗೆ ತೋರಿಸ್ಕೊಳ್ಳೋದ್ರಿಂದ, ಸ್ವಲ್ಪ ಪ್ರಿಕಾಷನ್ ತಗೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ನೀವು ಖಂಡಿತವಾಗ್ಲೂ ತಪ್ಪಿಸ್ಬೋದು. ಇನ್ನು ಸ್ಕಿನ್ ಡಿಸೀಸ್ ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಇನ್ನು ಕೇತುವಿನ ಸಂಚಾರದಿಂದ ಸ್ವಲ್ಪ ಕುಟುಂಬದಲ್ಲಿ ಏಕಾಂತನ ಸ್ವಲ್ಪ ಅನುಭವಿಸ್ತಾ ಇದ್ದೀರಾ ನೀವು ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ಕುಟುಂಬದಿಂದ ದೂರ ಇರುವಂಥದ್ದು, ನಾನೆಲ್ಲೋ ಒಂಟಿಯಾಗಿ ಓದ್ಕೊತೀನಿ ಬಿಡು, ಅಥವಾ ಒಂಟಿಯಾಗೆಲ್ಲೋ ನಾನು ಕೆಲಸ ಮಾಡ್ಕೊಂಡು ಬರ್ತೀನಿ ಬಿಡು ಅನ್ನೋದು, ಅಥವಾ ಮನೆಯಲ್ಲಿ ಇದ್ದರೂ ಕೂಡ ನೀವು ಇಲ್ಲದೇ ಇರೋ ಥರ ಒಂದು ನಿಮಗೆ ಪ್ರೆಸೆನ್ಸೇ ಇಲ್ವೇನೋ, ಯಾರೂ ನಾನು ಒಬ್ಬಳೇ ಒಂಟಿಯಾಗಿದ್ದೀನೇನೋ ನಾನು ಅನ್ನೋಂಥ ಒಂದು ಆಲೋಚನೆ ಬರುವಂಥ ಒಂದು ಸಮಯ ಇದಾಗಿರುತ್ತೆ.
ಇನ್ನು ನಿಮ್ಮ ಶನಿಯ ಸಂಚಾರದಿಂದ ಸ್ವಲ್ಪ ಒಂದು ಒಳಿತನ್ನು ಖಂಡಿತವಾಗ್ಲೂ ನೀವು ನೋಡ್ತಾ ಇರ್ತೀರಾ. ಒಂದು ಕೆಲಸದ ಅವಕಾಶಗಳಾಗಿರ್ಬೋದು, ಉದ್ಯೋಗದ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಒಂದು ಕೆಲಸಕ್ಕೆ ಕೈ ಇಟ್ಟಾಗ ಸ್ವಲ್ಪ ನಿಮಗೆ ಸಕ್ಸಸ್ ಸಿಗುವಂಥ ಒಂದು ಎಲ್ಲ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ. ಹಾಗೆ ಇನ್ನು ಬುಧನ ಸಂಚಾರದಿಂದ ಹಾಗೂ ಶುಕ್ರನ ಸಂಚಾರದಿಂದನೂ ಕೂಡ ನಿಮಗೆ ಒಂದು ಒಳಿತೆ ಖಂಡಿತವಾಗ್ಲೂ ಸಿಗ್ತಾ ಇದೆ. ನಿಮ್ಮ ಮಕ್ಕಳ ಎಜುಕೇಷನಲ್ಲಿ ಸ್ವಲ್ಪ ಏಳಿಗೆ ಕಾಣಿಸುವಂಥದ್ದಾಗಿರ್ಬೋದು, ಮತ್ತು ಒಂದು ಖುಷಿಯ ವಾತಾವರಣ, ಸ್ಪೋರ್ಟ್ಸಲ್ಲಿ ಒಂದು ವಿನ್ ಆಗುವಂಥದ್ದಾಗಿರ್ಬೋದು. ಈ ರೀತಿಯೆಲ್ಲ ಖುಷಿಯಾದ ವಾತಾವರಣ ಇದ್ದರೂ ಕೂಡ ಸ್ವಲ್ಪ ಮಕ್ಕಳು ಕೋಪ ಜಾಸ್ತಿ ಮಾಡ್ಕೊಳ್ಳೋದು, ಹಠ ಜಾಸ್ತಿ ಮಾಡುವಂಥದ್ದು, ಬಿದ್ದೆಲ್ಲರೂ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋವಂಥ ಒಂದು ಸಮಸ್ಯೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ನೀವು ಮನೆಗೋಸ್ಕರ ಸ್ವಲ್ಪ ಖರ್ಚು ಮಾಡುವಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಡಿಸೀಸ್ಗಳು ಬರೋ ಸಾಧ್ಯತೆ ಇರುತ್ತೆ. ಸ್ಟಮಕ್ಗೆ ಜೀರ್ಣಾಂಗ ವ್ಯವಸ್ಥೆನಲ್ಲೂ ಕೂಡ ಸ್ವಲ್ಪ ಏರುಪೇರು ಆಗುವಂಥದ್ದು ಅಥವಾ ಮಾನಸಿಕವಾಗಿ ಸ್ವಲ್ಪ ನೋವು ಮಾಡ್ಕೊಳ್ಳೋಂಥ ಒಂದು ಸಂದರ್ಭ ಕೂಡ ನಿಮಗಿದೆ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಎಲ್ಲನೂ ಚೆನ್ನಾಗಿ ಕೆಲಸನ ಮಾಡಿ ಇನ್ನೇ ನನಗೆ ಫಲ ತೊಗೊತಾ ಇದ್ದೀನಿ ಅನ್ನೋ ಟೈಮಲ್ಲಿ ಸ್ವಲ್ಪ ಕಟ್ಟಾಗುವಂಥದ್ದು, ನಿಧಾನ ಆಗುವಂಥದ್ದು, ಡಿಲೇ ಆಗುವಂಥ ಒಂದು ಸಂದರ್ಭ ನಿಮಗೆ ಕ್ರಿಯೇಟ್ ಆಗುತ್ತೆ. ಇನ್ನೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗಿ ಬರುತ್ತೆ, ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಎಜುಕೇಷನ್ ಏನಾದ್ರು ನೀವು ಎಕ್ಸಾಮ್ಸ್ ಏನಾದರೂ ಬರೀತಿದ್ದೀರಾ ಅಂದರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋದ್ರಿಂದ ಮಾತ್ರನೇ ನೀವು ಒಂದು ಒಳ್ಳೆ ಮಾರ್ಕ್ಸ್ನ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಗುರುಗ್ರಹದ ಧ್ಯಾನ ಮಾಡೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳಿಂದ ಮಾಡಿರೋಂಥ ಖಾದ್ಯಗಳನ್ನ ದಾನ ಮಾಡೋದಾಗಿರ್ಬೋದು, ಅಥವಾ ಈಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು, ಹಾಗೆ ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ, ಶನೇಶ್ವರನಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ದಾನ ಧರ್ಮ ಮಾಡೋದ್ರಿಂದನೂ ಕೂಡ ನಿಮ್ಗೆ ಏನಾದ್ರು ನೆಗೆಟಿವಿಟಿ ಆಗ್ತಿದೆ ಅಂದರೂ ಕೂಡ ಅದನ್ನು ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು. ಇನ್ನು ಸಿಂಹರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಸಿಂಹರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಸೂರ್ಯನು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಅದರಲ್ಲೂ ಕುಜನ ಮನೆ ಅದಾಗಿರೋದ್ರಿಂದ ಸ್ವಲ್ಪ ಕೋಪ ತಾಪ ಜಾಸ್ತಿ ಆಗುವಂಥದ್ದು, ಅಥವಾ ಏನೇ ಮಾತಾಡ್ಸಿದ್ರು ಕೂಡ ನಿಮಗೆ ಪ್ರೆಷರ್ ಜಾಸ್ತಿ ಆಗುವಂಥ ಒಂದು ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗೆ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡುವಂಥದ್ದು, ಬೇಗ ಮುಗಿಬೇಕು ಅಂತ ಆತರದ ನಿರ್ಧಾರಗಳನ್ನ ತಗೊಳ್ಳುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಆದರೆ ಭೂಮಿಗೆ ಸಂಬಂಧಪಟ್ಟಿರೋದು ಏನಾದರೂ ಸಮಸ್ಯೆಗಳೇನಾದ್ರು ಇತ್ತು ಅಂದರೆ ಅದೆಲ್ಲ ಬಗೆಹರಿಯುವಂಥ ಒಂದು ಸಮಯ ಅಂತ ಹೇಳ್ಬೋದು. ಏನಾದರೂ ತೊಂದರೆಗಳಾಗಿದ್ದು, ಯಾವ್ದಾದ್ರು ಕೆಲಸಗಳು ಸ್ಟಾಪ್ ಆಗಿತ್ತು ಅಂತಂದರೆ ಅದು ಇವಾಗ ನಿಮಗೆ ಕ್ವಿಕ್ಕಾಗಿ ಮುಗಿಯುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸ್ಕೊಳ್ಳುವಂಥ ಒಂದು ಸಮಯ ಇದಾಗಿರುತ್ತೆ. ಹಾಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಚೇತರಿಕೆ ಏನಾದರೂ ಆರೋಗ್ಯ ಸಮಸ್ಯೆಗಳಿತ್ತು ಅಂದರೆ ಚೇತರಿಕೆ ಕಾಣುವಂಥ ಒಂದು ಸಮಯ ಅಂತ ಹೇಳ್ಬೋದು. ಆದರೆ ಈಟಿಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಕಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಕೊಂಡು ದೇಹನ ಸ್ವಲ್ಪ ತಂಪಾಗಿ ಇಟ್ಕೋಬೇಕಾಗಿ ಬರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಹೇಗಿರುತ್ತೆ ಅಂತ ನೋಡೋಕೆ ಹೋದರೆ ನೋಡಿ, ನಿಮಗೆ ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಹುಡ್ಕೊಂಡು ಬರುವಂಥದ್ದು, ಒಳ್ಳೊಳ್ಳೆ ಯಾರೆಲ್ಲ ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾ ಅವ್ರಿಗಂತೂ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಸಂಪಾದನೆ ಚೆನ್ನಾಗಿ ಆಗುವಂಥದ್ದಾಗಿರ್ಬೋದು, ಅಥವಾ ಒಳ್ಳೊಳ್ಳೆ ಲಾಭ ಬರುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಇನ್ನು ವ್ಯವಹಾರ, ಬೇರೆ ಯಾವುದಾದ್ರೂ ವ್ಯವಹಾರಗಳು ಮಾಡ್ತಾ ಇದ್ದೀರಾ ಅಂತಂದರೆ ಆ ವ್ಯವಹಾರಗಳಲ್ಲೂ ಕೂಡ ನಿಮಗೆ ಒಂದು ಯಶಸ್ಸು ಸಿಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಒಳ್ಳೆ ಅವಕಾಶಗಳು ಹುಡ್ಕೊಂಡು ಬರುವಂಥದ್ದು, ಅದರಿಂದ ಒಂದು ಒಳ್ಳೆ ಲಾಭ ಪಡೆಯುವಂಥ ಒಂದು ಸಮಯ ಇದಾಗಿರುತ್ತೆ. ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಆಗಲೇ ಹೇಳ್ದಂಗೆ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಮಾನಸಿಕವಾದ ಒತ್ತಡಗಳು ಜಾಸ್ತಿ ಆಗುವಂಥದ್ದು, ಬಾಡಿ ಪೇನ್ ಬರುವಂಥದ್ದು, ತುಂಬ ಸ್ಟ್ರೆಸ್ ಆಗುವಂಥ ಒಂದು ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೇನು ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಸ್ವಲ್ಪ ಮಾತಿನ ಚಕಮಕಿ ಜಾಸ್ತಿ ಆಗುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ. ಸೊ ನೀವೇ ಒಂಚೂರು ತಾಳ್ಮೆ ವಹಿಸ್ಕೊಂಡು ಎಲ್ಲನೂ ಸರಿದೂಗಿಸ್ಕೊಂಡು ಹೋಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಸ್ವಲ್ಪ ನೀವೇ ತಾಳ್ಮೆ ತೊಗೊಬೇಕಾಗಿ ಬರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ಮುನ್ನಡೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಒಂದು ಖುಷಿ ಪಡುವಂಥ ವಿಷಯ ಅಲ್ವಾ. ಹಾಗೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿದ್ದೀರಾ ಅವ್ರಿಗೆಲ್ಲ ಒಂದು ಗುಡ್ ರಿಸಲ್ಟ್ ಸಿಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಗುರುವಿನ ಸಂಚಾರದಿಂದ ಸಿಂಹ ರಾಶಿಯವರಿಗೆ ಸ್ವಲ್ಪ ಒಳಿತೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಗುರು ಮಿಥುನ ರಾಶಿಗೆ ಕಂಪ್ಲೀಟಾಗಿ ಪ್ರವೇಶ ಮಾಡಿದ ನಂತರ ಸಿಂಹ ರಾಶಿಯವರಿಗೆ ಇನ್ನೊಂದಷ್ಟು ಒಳಿತು ಖಂಡಿತವಾಗ್ಲೂ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರೋ ಪರಿಹಾರಗಳಾದರೂ ಏನು ಅಂತಂದರೆ, ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಗುರುವಿನ ಧ್ಯಾನ ಮಾಡುವಂಥದ್ದು, ಹಾಗೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಹೂವನ್ನ ಅರ್ಪಿಸಿ ಪೂಜೆ ಮಾಡ್ಕೊಂಡು ಬರೋದ್ರಿಂದನೂ ಕೂಡ ನಿಮ್ಗೆ ಏನೆಲ್ಲ ನೆಗೆಟಿವಿಟಿ ಆಗ್ತಿದೆ ಅದನ್ನು ನೀವು ತಪ್ಪಿಸ್ಕೊಬೋದು. ಆದರೆ ಸಿಂಹರಾಶಿಯವರು ಯಾವಾಗಲೂ ಸೂರ್ಯನ ಧ್ಯಾನ ಮಾಡುವಂಥದ್ದು, ಸೂರ್ಯ ನಮಸ್ಕಾರ ಹಾಕೋದನ್ನ ಮಾತ್ರ ಖಂಡಿತವಾಗ್ಲೂ ನೀವು ತಪ್ಪಿಸ್ಬೇಡಿ. ಇನ್ನು ಸಿಂಹರಾಶಿಯವರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೂರ್ಯನ ಧ್ಯಾನ ಮಾಡೋದಾಗಿರ್ಬೋದು, ಸೂರ್ಯನ ನಮಸ್ಕಾರ ಹಾಕೊಳ್ಳೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಬೇಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅನುಕೂಲಕರವಾದ ಸಮಯ ಅಂತಲೇ ಹೇಳ್ಬೋದು.
ಹಣಕಾಸಿನಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥದ್ದು. ಮತ್ತು ನಿಮ್ಮ 2ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರನು ಕೂಡ ಅದೇ ಸ್ಥಾನದಲ್ಲಿದ್ದು 26ನೇ ತಾರೀಕಿನ ನಂತರ ಮೂರನೇ ಮನೆಗೆ ಪ್ರವೇಶನ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಜನಗಳ ಜೊತೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲನೂ ಕೂಡ ಒಂದು ಒಳ್ಳೆ ಲಾಭ, ನಿಮ್ಮ ಮಾತಿನಿಂದನೇ ಒಳ್ಳೆ ಲಾಭ ಅಂತ ಹೇಳ್ಬೋದು. ಅಥವಾ ನಿಮ್ಮ ಕಿರಿಯ ಸಹೋದರಿಯರಿಂದ ನಿಮಗೆ ಒಂದು ಶುಭ ಸುದ್ದಿ ಕೇಳುವಂಥ ಸಮಯ ಇದಾಗಿರುತ್ತೆ. ಹಾಗೆ ಏನು ಸ್ವಲ್ಪ ನಿಮಗೆ ಮಾತಿನ ಮೇಲೆ ಒಂಚೂರು ನೀವು ಹಿಡ್ತಾ ಇಟ್ಕೊಬೇಕಾಗಿ ಬರುತ್ತೆ. ಯಾಕಂದರೆ ಸ್ವಲ್ಪ ಆತುರವಾಗಿ ಮಾತಾಡ್ಬಿಡುವಂಥದ್ದು ಅಥವಾ ಸ್ವಲ್ಪ ನಿಮಗೆ ಏನಾದ್ರು ಸ್ವಲ್ಪ ಸಿಟ್ಟು ಹತ್ಸಿದ್ರೆ ನಿಮಗೆ ಬಾಯಿಗೆ ಬಂದಂಗೆ ಏನಾದರೂ ಹೇಳ್ಬಿಡುವಂಥ ಒಂದು ಸಾಧ್ಯತೆಗಳಿರುತ್ತೆ. ಅದ್ರ ಕಡೆ ಒಂಚೂರು ನೀವು ಕಡಿವಾಣ ಹಾಕ್ಕೊಬೇಕಾಗಿ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ನಿಮಗೆ ಆರ್ಥಿಕವಾಗಿ ಒಂದು ಒಳ್ಳೆ ಲಾಭ ಸಿಗುವಂಥ ಟೈಮ್ ಅಂತಲೇ ಹೇಳಿದೆ. ಆದರೆ ಉದ್ಯೋಗ ಅವಕಾಶಗಳು ಕೂಡ ಒಂದು ಒಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಆಗುವಂಥ ಒಂದು ಸಮಯ ಅಂತ ಹೇಳ್ಬೋದು. ಆದರೆ ಯಾರೆಲ್ಲ ಉದ್ಯೋಗ ಮಾಡ್ತಾ ಇದ್ದೀರಾ ಅಂದರೆ ವ್ಯವಹಾರ ಅಲ್ದಿರ ಉದ್ಯೋಗ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಗಾಸಿಪ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಯಾರಾದರೂ ಒಂದು ಗುಂಪಿನಲ್ಲಿ ಮಾತಾಡ್ತಿರ್ತಾರೆ, ನಿಮ್ಮ ಪ್ರೆಸೆನ್ಸಲ್ಲಿ ಇಲ್ಲದೆ ಹೋದರೂ ಕೂಡ ನಿಮ್ಮನ್ನು ಏನಾದರೂ ನಿಮ್ಮ ಹೆಸರನ್ನ ಅಲ್ಲಿ ಹೇಳ್ಬಿಡೋವಂಥದ್ದಾಗಿರ್ಬೋದು ಅಥವಾ ಮೇಲಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಹೇಳ್ಕೊಟ್ಬಿಡುವಂಥ ಒಂದು ಸಂದರ್ಭ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಇಂಥ ಗಾಸಿಪ್ ವಿಚಾರದಿಂದ ದೂರ ಇರೋದ್ರಿಂದ ಬರೋ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು. ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕೆ ಹೋದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರ್ಬೋದು, ಅಥವಾ ಹೊಟ್ಟೆ ಸ್ಟಮಕ್ ಪ್ರಾಬ್ಲಮ್ ಬರುವಂಥದ್ದು ಅಥವಾ ತಲೆನೋವು ಬರುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡೋ ಸಾಧ್ಯತೆಗಳಿರುತ್ತೆ. ಹಾಗೆ ಶತ್ರುಗಳ ಕಾಟನೂ ಕೂಡ ನಿಮ್ಗೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅವರಿಂದ ಮನಸ್ಸಿಗೆ ನೋವಾಗುವಂಥದ್ದು, ನಿಮಗೆ ಒಂಥರ ಅವರೇನೋ ಚಾಡಿ ಮಾತುಗಳನ್ನ ಹೇಳಿದಾಗ ಅದನ್ನು ಕೇಳಿ ಮನಸ್ಸಿಗೆ ಸ್ವಲ್ಪ ನೋವು ಮಾಡ್ಕೊಳ್ಳೋಂಥ ಒಂದು ಟೈಮ್ ಅಂತ ಕೂಡ ಹೇಳ್ಬೋದು. ಇನ್ನು ಶನಿಯ ಸಂಚಾರದಿಂದ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದು ಎಂಡಾಗಿ ಖುಷಿಯಾಗಿ ಇರುವಂಥ ಒಂದು ವಾತಾವರಣ ಖಂಡಿತವಾಗ್ಲೂ ಕ್ರಿಯೇಟ್ ಆಗುತ್ತೆ. ಹಾಗೆ ಸ್ವಲ್ಪ ನಿಮಗೆ ಲೇಸಿನೆಸ್ ಇರುವಂಥದ್ದು, ಕೆಲಸನ ಬೇಗ ಎದ್ದು ಮಾಡಬೇಕು ಅನ್ನೋ ಮನಸ್ಥಿತಿ ಇಲ್ಲದೆ ಇರುವಂಥದ್ದು, ಏನೋ ಬಾಡಿ ಪೇನು, ಅಯ್ಯೋ ಇವತ್ತು ಮಾಡೋ ಕೆಲಸ ನಾಳೆ ಮಾಡಿದ್ರಾಯ್ತು ಅನ್ನೋಂಥ ಒಂದು ನೆಗ್ಲೆಕ್ಟ್ ಮಾಡುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಎಜುಕೇಷನಲ್ಲಿ ಒಂದು ಮುನ್ನಡೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಸ್ವಲ್ಪ ಎಫರ್ಟ್ ಹಾಕಿದ್ರೂ ಕೂಡ ಒಂದು ಒಳ್ಳೆ ಮಾರ್ಕ್ಸ್ ತಗೊಳ್ಳುವಂಥ ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು. ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಈ ವಾರದಲ್ಲಿ ಅಂತಂದರೆ, ಗುರುಗಳ ಧ್ಯಾನ ಮಾಡೋದಾಗಿರ್ಬೋದು, ಗುರುಗಳ ದೇವಸ್ಥಾನಕ್ಕೆ ಹೋಗ್ಬೋದಾಗಿರ್ಬೋದು, ಅಥವಾ ಶುಕ್ರ ಗ್ರಹದ ಧ್ಯಾನ ಮಾಡುವಂಥದ್ದು, ಶುಕ್ರನ ಒಂದು ಬೀಜ ಮಂತ್ರಗಳನ್ನ ಪಠನೆ ಮಾಡುವಂಥದ್ದು, ಲಕ್ಷ್ಮೀದೇವಿಯ ಆರಾಧನೆ ಮಾಡುವಂಥದ್ದು, ಶನೇಶ್ವರನಿಗೆ ಸಂಬಂಧಪಟ್ಟಂಗೆ ನೀವು ಸ್ವಲ್ಪ ದಾನ ಧರ್ಮಗಳನ್ನ ಮಾಡುವಂಥದ್ದಾಗಿರ್ಬೋದು, ಮತ್ತು ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಏನೇ ನೆಗೆಟಿವಿಟಿ ಬರ್ತಾ ಇದೆ ಅಂದರೂ ಕೂಡ ಅದನ್ನು ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು. ಇನ್ನು ತುಲಾ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ, ತದನಂತರ 2ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಹಣಕಾಸಿನಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು, ಮತ್ತು ನಿಮಗೆ ಒಂದು ಒಳ್ಳೊಳ್ಳೆ ಮೂಲಗಳಿಂದ ಹಣದ ಅರಿವು ಬರುವಂಥದ್ದು ಅಥವಾ ಒಳ್ಳೆ ಉದ್ಯೋಗ ಅವಕಾಶಗಳು ಬರುವಂಥ ಒಂದು ಸಮಯ ಇದಾಗಿರುತ್ತೆ. ಹಾಗೆ ಇನ್ನು ವ್ಯವಹಾರ ಮಾಡ್ತಿರೋರಿಗೆಲ್ಲರಿಗೂ ಕೂಡ ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ಹುಡ್ಕೊಂಡು ಬರುವಂಥದ್ದು ಅಥವಾ ಕೆಲಸನ ಡೆವಲಪ್ಮೆಂಟ್ ಮಾಡುವಂಥದ್ದು, ಒಳ್ಳೆ ಉತ್ತಮವಾದ ಲಾಭಗಳು ಬರುವಂಥದ್ದು ಅಥವಾ ಒಳ್ಳೊಳ್ಳೆ ಒಂದು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಇನ್ನು ಹಾಗೆ ನಿಮ್ಮ 2ನೇ ಮನೆಯಲ್ಲಿ ಕುಜನ ಸಂಚಾರ ಹಾಗೂ ಸೂರ್ಯನ ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮಗೆ ಕೆಲಸಗಳು ಬೇಗ ಫಿನಿಶ್ ಆಗುವಂಥದ್ದಾಗಿರ್ಬೋದು, ಅಥವಾ ಕೆಲವೊಂದು ಅಡೆತಡೆಗಳಾಗುವಂಥದ್ದಾಗಿರ್ಬೋದು, ಅಥವಾ ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುವಂಥದ್ದು, ಅಥವಾ ನೀವೇನು ಮಾತಾಡ್ತಾ ಇದ್ದೀರೋದು ನಿಮಗೆ ಅರಿವಿಲ್ದಿರ ಕೆಲವು ಮಾತಾಡ್ಬಿಡುವಂಥದ್ದು, ಅಥವಾ ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಇದು ಕುಟುಂಬದವ್ರ ಮೇಲೆ ಸ್ವಲ್ಪ ಪರಿಣಾಮ ಬೀರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಮಾತಿನ ಮೇಲೆ ಒಂಚೂರು ಹಿಡ್ತಾ ಇಟ್ಕೊಂಡು ಮಾತಾಡೋದು, ಸ್ವಲ್ಪ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು. ಇನ್ನು ರಾಹುವಿನ ಸಂಚಾರದಿಂದ ಸ್ವಲ್ಪ ಮಕ್ಕಳಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಅಥವಾ ಅವರಿಂದ ನಿಮ್ಮ ಮನಸ್ಸಿಗೆ ನೋವಾಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ನಿಮಗೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರುವಂಥದ್ದು, ಅಥವಾ ಏನೇ ಒಂದು ಕೆಲಸಕ್ಕೆ ನೀವು ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ಸಕ್ಸಸ್ ಆಗುವಂಥ ಒಂದು ಸಂದರ್ಭ ಇದಾಗಿರುತ್ತೆ. ಇನ್ನು ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಉದ್ಯೋಗ ಮಾಡ್ತಿರೋರಿಗೆ ಏನಾಗುತ್ತೆ ಅಂತಂದರೆ, ಸ್ವಲ್ಪ ಕೆಲಸ ಸ್ಥಳಗಳಲ್ಲಿ ಸ್ವಲ್ಪ ಸವಾಲುಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಕೆಲಸ ತುಂಬ ಸ್ಲೋವಾಗಿ ನಡ್ಕೊಂಡು ಹೋಗುವಂಥದ್ದು, ಎಷ್ಟು ಬೇಗ ಫಿನಿಶ್ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರು ಕೂಡ ಲೇಜಿನೆಸ್ಸು, ಯಾಕೋ ವರ್ಕೇ ಕಂಪ್ಲೀಟ್ ಆಗ್ತಿಲ್ಲ ಅನ್ನೋಂಥ ಒಂದು ಸಂದರ್ಭ ನಿಮಗೆ ಕ್ರಿಯೇಟ್ ಆಗುತ್ತೆ. ಅಂದರೆ ಸ್ವಲ್ಪ ನಿಮಗೆ ಆರೋಗ್ಯದ ವಿಷಯದಲ್ಲೂ ಅಷ್ಟೇ ಸ್ವಲ್ಪ ಲೇಜಿ ಜಾಸ್ತಿ ಆಗುವಂಥದ್ದು, ಅಥವಾ ಏನಾದರೂ ನಿಮಗೆ ದೀರ್ಘಕಾಲದ ಒಂದು ಕಾಯಿಲೆಗಳು ಬರುವಂಥದ್ದು, ಅಥವಾ ಮೊದಲೇ ಏನಾದರೂ ಕಾಯಿಲೆಗಳಿತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಅಥವಾ ಸಣ್ಣ ಪುಟ್ಟ ಏನೋ ಕಾಯಿಲೆಗಳು ಕಂಡರೂ ಕೂಡ ಅದು ಬೇಗ ವಾಸಿ ಆಗೋದಿಲ್ಲ, ತುಂಬ ಟೈಮ್ ತೊಗೊತಾ ಇದೆ ಅದು ಕ್ಲಿಯರ್ ಆಗೋದಕ್ಕೆ ಅನ್ನೋಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೆ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಎಜುಕೇಷನಲ್ಲಿ ಖಂಡಿತವಾಗ್ಲೂ ಒಂದು ಸ್ವಲ್ಪ ಮುಂದೆ ಬರುವಂಥ ಒಂದು ಸಮಯ ಇದಾಗಿರುತ್ತೆ.
ಸೊ ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಈ ವಾರದಲ್ಲಿ ಅಂತಂದರೆ, ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು, ಅಥವಾ ಗುರುವಿನ ಮಂತ್ರ ಪಠನೆ ಮಾಡೋದಾಗಿರ್ಬೋದು, ಅಥವಾ ನಮ್ಮಲ್ಲಿ ಸಿಗುವಂತಹ ಗುರುವಿಗೆ ಸಂಬಂಧಪಟ್ಟಿರುವಂಥ ಒಂದು ಕ್ರಿಸ್ಟಲ್ಸ್ನ ಹಾಕೊಳ್ಳೋದ್ರಿಂದ ಆಗಿರ್ಬೋದು, ನಿಮಗೆ ಖಂಡಿತವಾಗ್ಲೂ ಒಂದು ಒಳಿತನ್ನು ಸಿಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಹಾಗೆ ಬಡವರಿಗೆ ದಾನ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ನೀನು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋನ ಒಂದು ಪ್ರೀತಿ ವಿಶ್ವಾಸದಿಂದ ನೋಡೋದ್ರಿಂದನೂ ಕೂಡ ಶನಿಯ ಒಂದು ಕೆಟ್ಟ ದೃಷ್ಟಿಯಿಂದ ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು. ಇನ್ನು ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಅಥವಾ ಲಕ್ಷ್ಮೀ ದೇವಿ ಆರಾಧನೆ ಮಾಡೋದ್ರಿಂದನೂ ಕೂಡ ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜ ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಖುಷಿಯಾದ ವಾತಾವರಣ ಇರುತ್ತೆ ಅಂತ ಹೇಳ್ಬೋದು. ಅಥವಾ ನಿಮಗೆ ಒಂದು ಸೆಲ್ಫ್ ಧೈರ್ಯ ಬರುವಂಥದ್ದು, ಅಥವಾ ಏನೇ ಒಂದು ಕೆಲಸ ಮಾಡ್ತಾ ಇದ್ದೀರೋ ಅಂದ್ರೆ ದೃಢವಾಗಿ ಅದನ್ನು ಡಿಸಿಷನ್ ತೊಗೊಳ್ಳುವಂಥ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಸೂರ್ಯನ ಒಂದು ಸಂಚಾರದಿಂದನೂ ಕೂಡ ನಿಮಗೆ ಸ್ವಲ್ಪ ಏನು ಕೋಪ ಜಾಸ್ತಿ ಆಗುವಂಥದ್ದಾಗಿರ್ಬೋದು, ಅಥವಾ ಸ್ವಲ್ಪ ಹಠದ ಸ್ವಭಾವ ಜಾಸ್ತಿ ಆಗುವಂಥದ್ದಾಗಿರ್ಬೋದು, ಅಥವಾ ಮಾತಿನಲ್ಲಿ ಹಿಡ್ತಾ ಇಲ್ಲದೆ ಇರೋಂಥದ್ದಾಗಿರ್ಬೋದು, ಈ ರೀತಿ ಕೆಲವು ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಆದರೆ ನೀವು ಸ್ವಲ್ಪ ಏನು ಮಾತಾಡ್ತಾ ಇದ್ದೀರಾ, ಯಾರಿಗೆ ಏನು ಹೇಳ್ತಾ ಇದ್ದೀರಾ ಅನ್ನೋದನ್ನ ಸ್ವಲ್ಪ ಗಮನ ಇಟ್ಟು ಯೋಚನೆ ಮಾಡಿ ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಸ್ವಲ್ಪ ಹೀಟಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಸಮಸ್ಯೆಗಳು ಎದುರಾಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಸ್ವಲ್ಪ ನೀವು ಬಾಡಿನ ಕೂಲ್ ಮಾಡ್ಕೊಳ್ಳೋಕ್ಕೋಸ್ಕರ ಹೆಚ್ಚಿಗೆ ನೀರು ಕುಡಿಯುವಂಥದ್ದು, ಅಥವಾ ತಂಪಾದ ಆಹಾರಗಳನ್ನ ತಗೊಳ್ಳೋದ್ರಿಂದ ಸ್ವಲ್ಪ ಬರೋ ನೆಗೆಟಿವಿಟಿನ ತಪ್ಪಿಸ್ಬೋದು. ಯಾಕೆ ಅಂತಂದರೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗುವಂಥದ್ದು, ಅಥವಾ ಏನಾದರೂ ಮೈನಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಎದ್ದೇಳುವಂಥದ್ದು, ಅಥವಾ ಅಲರ್ಜಿ ಆಗುವಂಥ ಒಂದು ಸಂದರ್ಭ ಕೂಡ ಕ್ರಿಯೇಟ್ ಆಗುತ್ತೆ ನಿಮಗೆ. ಹಾಗೆ ಸ್ಕಿನ್ ಡಿಸೀಸ್ಗಳಾಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ದಂಪತಿಗಳ ಮಧ್ಯದಲ್ಲಿ ಇಷ್ಟು ದಿವಸ ಏನು ಕಲಹಗಳಿತ್ತು, ಏನು ಸ್ವಲ್ಪ ವೈಮನಸ್ಸೆ ಇತ್ತು, ಅದು ಸ್ವಲ್ಪ ಸರಿ ಹೋಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಇವಾಗ ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಅಥವಾ ಅವರಿಂದ ನಿಮಗೇನೋ ಒಂದು ಲಾಭ ಆಗುವಂಥದ್ದು, ಅಥವಾ ಅವರಿಂದ ಅವರು ಏನಾದರೂ ಒಂದು ಕೆಲಸ, ಅವ್ರಿಗೊಂದು ಉದ್ಯೋಗ ಅವಕಾಶಗಳು ಸಿಗುವಂಥದ್ದು, ಅಥವಾ ಅವರೇನಾದ್ರು ಕೆಲಸಗಳನ್ನ ಬದಲಾಯಿಸಿ ಒಂದು ಉತ್ತಮ ಸಂಬಳ ಕೊಡುವಂಥ ಒಂದು ಕೆಲಸಗಳಿಗೆ ಅವ್ರು ಹೋಗುವಂಥದ್ದು, ಇದೊಂದು ಸ್ವಲ್ಪ ಖುಷಿಯಾದ ಒಂದು ವಾತಾವರಣ ಖಂಡಿತವಾಗ್ಲೂ ಕ್ರಿಯೇಟ್ ಆಗುತ್ತೆ. ಇನ್ನು ನಿಮ್ಮ ಮಕ್ಕಳಿಂದ ಸ್ವಲ್ಪ ಒಂದು ಖುಷಿಯಾದ ವಾತಾವರಣವೂ ಇರುತ್ತೆ ಅಂತ ಹೇಳ್ಬೋದು, ಸ್ವಲ್ಪ ಬೇಸರನೂ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಅವರಿಗೆ ಏನಾದರೂ ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅವ್ರ ಆರೋಗ್ಯದಲ್ಲಿ ಏರುಪೇರುಗಳಾಯಿತು ಅಂದರೆ ಅದನ್ನು ಇಮಿಡಿಯೇಟಾಗಿ ಡಾಕ್ಟ್ರಿಗೆ ತೋರಿಸಿ ಸ್ವಲ್ಪ ಪ್ರಿಕಾಷನ್ ತೊಗೊಳ್ಳಿ. ಆದರೆ ಅವರ ಒಂದು ನಡವಳಿಕೆಯಲ್ಲಿ ನಿಮಗೆ ಒಂದು ಸ್ವಲ್ಪ ಖುಷಿ ತರುವಂಥದ್ದು ಒಂದು ಆಗುತ್ತೆ. ಹಾಗೆ ನಿಮಗೆ ಅವರಿಂದ ಒಂದು ಒಳ್ಳೆ ಗೌರವ ಸಿಗುವಂಥ ಒಂದು ಸಮಯ ಇದು ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಲೇಜಿನೆಸ್ ಆಗುವಂಥದ್ದು, ಆರೋಗ್ಯದಲ್ಲಿ ಮಕ್ಕಳಿಗೆ ಸ್ವಲ್ಪ ಏರುಪೇರು ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಕಡೆ ನೀವು ಒಂಚೂರು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಯಾರೆಲ್ಲ ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾ ಅವರಿಗೆ ಸ್ವಲ್ಪ ಲಿಟಿಗೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ನಿಮಗೆ ಲಾಭ ಏನಾದರೂ ಬರ್ತಾ ಇದೆ ಅಂತಂದರೆ ಹ್ಯೂಜ್ ಆಗಿ ಲಾಭ ಬರುವಂಥದ್ದು, ಲಾಸ್ ಆಗ್ತಿದೆ ಅಂದರೆ ಸ್ವಲ್ಪ ಹ್ಯೂಜ್ ಆಗಿ ಲಾಸ್ ಆಗುವಂಥ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಎಜುಕೇಷನಲ್ಲಿ ಒಂದು ಸ್ವಲ್ಪ ಮುನ್ನಡೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸಾದರೂ ಕೂಡ ಸ್ವಲ್ಪ ನೀವು ಎಫರ್ಟ್ ಹಾಕಿ ನೀವು ಓದಬೇಕಾಗಿ ಬರುತ್ತೆ. ಇನ್ನು ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಆದರೂ ಏನು ಅಂತಂದರೆ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ಅಥವಾ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಹಾಗೆ ಗುರುಗಳ ಆರಾಧನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಶನೀಶ್ವರನಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ದಾನ ಧರ್ಮಗಳನ್ನ ಮಾಡೋದ್ರಿಂದನೂ ಕೂಡ ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು. ಇನ್ನು ಧನಸ್ಸು ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹವು ಇಷ್ಟು ದಿನಗಳ ಕಾಲ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇತ್ತು. ಈಗ ಮತ್ತೆ 7ನೇ ಮನೆಗೆ ಬರೋದಕ್ಕೋಸ್ಕರ ತನ್ನ ವಕ್ರ ಸಂಚಲನ ಶುರು ಮಾಡಿದೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಕಲಹಗಳಿತ್ತು ಅಂದರೆ ಅದು ಸರಿ ಹೋಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪನೇ ನಿಮ್ಮ ಇಬ್ಬರ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದಿತ್ತು ಅಂದರೆ ಅದನ್ನು ಸರಿ ಮಾಡ್ಕೊಳ್ಳುವಂಥ ಒಂದು ಸಮಯ ಖಂಡಿತವಾಗ್ಲೂ ನಿಮ್ಗೆ ಇವಾಗ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗ್ಲೂ ಸ್ವಲ್ಪ ಲಾಭಗಳು ಬರುವಂಥ ಟೈಮ್ ಇದಾಗಿರುತ್ತೆ. ಆದರೆ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಾ ಅಂತ ಅಷ್ಟು ಹಣ ನಿಮಗೆ ಬರದೇ ಇರುವಂಥದ್ದು, ಕೆಲವೊಂದು ಲಾಸ್ಗಳಾಗುವಂಥದ್ದು, ಹಾಗೆ ನೀವೇನು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅದಕ್ಕೆ ತಕ್ಕನಾದ ಒಂದು ಪ್ರತಿಫಲ ನಿಮಗೆ ಸಿಗದೇ ಇರೋವಂಥದ್ದು. ಅದಕ್ಕಾಗಿ ಈ ವಾರದಲ್ಲಿ ನೀವೇನು ಮಾಡಬೇಕಂದ್ರೆ ಜಾಸ್ತಿ ಎಫರ್ಟ್ಫುಲ್ಲಾಗಿ ಕೆಲಸ ಮಾಡಬೇಕಾಗುತ್ತೆ. ಎಷ್ಟು ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರೋ ಅಟ್ಲೀಸ್ಟ್ ನೀವು ಏನು ಅಂದ್ಕೊಂಡಿರ್ತೀರ ಲಾಭಕ್ಕೆ ನೀವು ಖಂಡಿತವಾಗ್ಲೂ ನೀವು ರೀಚ್ ಮಾಡ್ಕೋಬೋದು. ಹಾಗೆ ಏನು ನಿಮಗೆ ಏನಾದ್ರು ಗೌರ್ಮೆಂಟ್ ಕೆಲಸದಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರೋ ಅವ್ರಿಗೆ ಏನಂತಾರೆ ಸ್ವಲ್ಪ ಮುನ್ನೆಚ್ಚರಿಕೆನ ವಹಿಸ್ಕೊಬೇಕಾಗಿ ಬರುತ್ತೆ. ಅಂದರೆ ಕೆಲಸಗಳನ್ನ ಬೇಗ ಕಂಪ್ಲೀಟ್ ಮಾಡ್ಕೊಬೇಕು ಅನ್ನೋದಾಗಿರ್ಬೋದು, ಅಥವಾ ನೀವೇನಾದರೂ ಇಲೀಗಲಾಗಿ ಏನಾದರೂ ಹಣದ ವ್ಯವಹಾರಗಳೇನಾದ್ರು ಮಾಡ್ತಾ ಇದ್ದೀರಾ ಅಂತಂದರೆ ಅದು ಸ್ವಲ್ಪ ಸಿಗಾಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನೀವು ಕೇರ್ಫುಲ್ಲಾಗಿ ನೀವು ಇರಬೇಕಾಗಿ ಬರುತ್ತೆ. ಅಂಥ ಚಟುವಟಿಕೆಗಳಿಂದ ಸ್ವಲ್ಪ ದೂರ ಇರೋದೇ ಒಳಿತು ಅಂತ ಹೇಳ್ಬೋದು. ಹಾಗೆ ನಿಮಗೆ ಸ್ವಲ್ಪ ನಿದ್ದೆನಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಅಥವಾ ಮತ್ತೆ ಏನೋ ಆಲೋಚನೆಯಿಂದ ಎಚ್ಚರ ಆಗುವಂಥ ಸಾಧ್ಯತೆ
ಸಾಧ್ಯತೆ ಇರುತ್ತೆ. ಸ್ವಲ್ಪ ಹೀಟಿಗೆ ಸಂಬಂಧಪಟ್ಟಿರುವಂಥ ಅನಾರೋಗ್ಯ ಪರಿಸ್ಥಿತಿಗಳು ಬರುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಸ್ವಲ್ಪ ಮಾನಸಿಕವಾಗಿ ಬಾಡಿ ಪೇಯ್ನ್ ಬರುವಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕಾಗಿ ನೀವು ಸ್ವಲ್ಪ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಸ್ವಲ್ಪ ವ್ಯಾಯಾಮ ಮಾಡೋದ್ರಿಂದನೂ ಕೂಡ ನಿಮಗೆ ಸ್ವಲ್ಪ ಬರೋ ನೆಗೆಟಿವಿಟಿನ ತಪ್ಪಿಸ್ಕೊಬೋದು. ಇನ್ನು ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂತ ಪ್ಲಾನಿಂಗ್ಸ್ ಇದೆ, ಅಥವಾ ಎಜುಕೇಷನ್ ಪರ್ಪಸ್ಗಾಗಿರ್ಬೋದು, ಅಥವಾ ಸುಮ್ಮನೆ ಒಂದು ವಿಸಿಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗೋಕ್ಕೂ ಕೂಡ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಕೆಲವರೆಲ್ಲ ಆಲ್ರೆಡಿ ಪ್ಲ್ಯಾನ್ ಮಾಡಿ ಹೋಗೋಕ್ಕೂ ಕೂಡ ತಯಾರಾಗಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿಯ ಸಂಚಾರದಿಂದ ಸ್ವಲ್ಪ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಆದರೆ ಏನೇ ಆದರೂ ಕೂಡ ನಿಧಾನವಾಗಾದರೂ ಕೂಡ ಅದು ಕ್ಲಿಯರ್ ಆಗೇ ಆಗುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಇತ್ತು ಅಂದರೆ ಅದ್ರಲ್ಲಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ, ಆದರೆ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ವಾರದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪನೇ ಎಜುಕೇಷನಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಆಧ್ಯಾತ್ಮಿಕವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಅಥವಾ ಅದನ್ನು ದೇವಸ್ಥಾನಗಳಿಗೆ ಭೇಟಿ ಮಾಡುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಇನ್ನು ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹದ ಧ್ಯಾನ ಮಾಡೋದಾಗಿರ್ಬೋದು, ಗುರುಗಳ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅಥವಾ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ಖಂಡಿತವಾಗ್ಲೂ ಈ ವಾರದಲ್ಲಿ ಒಳಿತಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಅದರಲ್ಲೂ ಇದೇ ವಾರದ 28ನೇ ತಾರೀಕು ನೇರ ಸಂಚಾರಕ್ಕೆ ಬರೋದ್ರಿಂದ ಅದು ಕಂಪ್ಲೀಟ್ ಆಗಿ ನಿಮಗೆ 3ನೇ ಮನೆಯನ್ನು ಸೂಚಿಸುತ್ತೆ. ಅಂದರೆ ನೀವೇನಾದರೂ ಏನದು ಸೋಷಿಯಲ್ ಮೀಡಿಯಾದಲ್ಲಿದ್ದು ಜನಗಳ ಮಧ್ಯದಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸು ಸಿಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಜನಗಳಿಗೆ ನೀವು ಗುರುತಿಸ್ಕೊಳ್ಪಡುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಒಂದು ಖುಷಿ ಪಡುವಂಥ ವಾತಾವರಣ. ಹಾಗೆ ನಿಮ್ಮ ರಾಹುವಿನ ಸಂಚಾರದಿಂದ ನಿಮಗೆ ಕುಟುಂಬದಲ್ಲಿ ಸ್ವಲ್ಪ ಮಾತುಗಳು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ದೂರಗಳಾಗುವಂಥದ್ದು, ಜಗಳಗಳಾಗುವಂಥ ಒಂದು ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಹಾಗೆ ನೀವೇ ಸ್ವಲ್ಪ ತಾಳ್ಮೆ ವಹಿಸ್ಕೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಆದರೆ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ. ಹಣಕಾಸು ನಿಮ್ಗೆ ಯಾವ ರೀತಿಯಲ್ಲಿ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ ಅಂತ ಕೂಡ ನೀವು ಯೋಚನೆ ಮಾಡೋಕ್ಕಾಗದಿರೋ ರೀತಿಯಲ್ಲಿ ಹಣಕಾಸಿನ ಅರಿವಿರುತ್ತೆ. ಅದೇ ರೀತಿ ಲಾಸಸ್ ಕೂಡ ಅಷ್ಟೇ. ನಿಮ್ಗೆ ಏನಾದ್ರು ಲಾಸ್ ಆಗ್ತಿದೆ ಅಂತಂದರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗದಿರೋಂಥ ರೀತಿಯಲ್ಲಿ ನಿಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಏನಾದರೂ ನೀವು ಹೂಡಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ಯೋಚನೆ ಮಾಡಿ ಹೂಡಿಕೆ ಮಾಡೋದು ಒಳ್ಳೆಯದು. ಖರ್ಚು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಖರ್ಚಿನ ಮೇಲೆ ಸ್ವಲ್ಪ ನೀವು ಇಟ್ಕೊಬೇಕಾಗಿ ಬರುತ್ತೆ. ಅನಿರೀಕ್ಷಿತವಾಗಿ ಬರುವಂಥ ಖರ್ಚನ್ನ ನೀವೇನು ಮಾಡೋಕ್ಕಾಗೋದಿಲ್ಲ. ಆದರೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಒಂದು ಪ್ಲ್ಯಾನ್ ಮಾಡಿ ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ಏನೇ ತೊಗೊಬೇಕು ಏನೇ ಮಾಡಬೇಕು ಅಂದರೆ ಸುಮ್ಮನೆ ನೀರು ಥರ ಖರ್ಚು ಮಾಡೋದ್ರಿಂದ ಏನಾಗುತ್ತೆ, ಮುಂದಕ್ಕೆ ಅದು ನೆಗೆಟಿವಿಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆಯ ವಾತಾವರಣ ಖಂಡಿತವಾಗ್ಲೂ ಇರುತ್ತೆ. ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಯೂ ಇರುತ್ತೆ. ಆದರೆ ಆಗಿಂದಾಗಲೇ ಅದನ್ನು ನೀವು ಖಂಡಿತವಾಗ್ಲೂ ಸರಿ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ನಿಮ್ಮ ಶತ್ರುಗಳ ಕಾಟ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆದರೂ ಕೂಡ ಗೆಲುವು ನಿಮ್ಮದೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಏನಾದರೂ ಸಾಲಗಳು ತೀರಿಸ್ಕೊಳ್ಳೋಂಥ ಒಂದು ಟೈಮ್ ಇದ್ದರೆ ಇದಕ್ಕೊಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಅಥವಾ ಯಾರ ಹತ್ರ ಆದರೂ ಬ್ಯಾಂಕಲ್ಲಿ ಲೋನ್ಗಿನ್ ತೊಗೊತಿದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅಂದರೆ ಸ್ವಲ್ಪ ನಿಮಗೆ ಇದು ಶುಗರು, BP ಈ ಥರದ್ದು ಏನಾದ್ರು ಇತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥ ಟೈಮ್ ಆಗಿರುತ್ತೆ. ಅಥವಾ ದೀರ್ಘಕಾಲದ ಕೆಲವು ಕಾಯಿಲೆಗಳು ನಿಮ್ಮನ್ನು ಕಾಡುವಂಥ ಸಂದರ್ಭಗಳು ಬರ್ಬೋದು. ಸ್ವಲ್ಪ ಅದ್ರ ಕಡೆ ಎಚ್ಚರಿಕೆ ವಹಿಸ್ಕೊಳ್ಳೋದು ಒಳ್ಳೆಯದು. ಇನ್ನು ನಿಮಗೆ ಸ್ವಲ್ಪ ಆಧ್ಯಾತ್ಮಿಕವಾಗಿ ಸ್ವಲ್ಪ ಟ್ರಾವೆಲ್ ಮಾಡಬೇಕು ಅಂತ ಮನಸ್ಸು ಬರುವಂಥದ್ದಾಗಿರ್ಬೋದು, ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಎಜುಕೇಷನಲ್ಲಿ ಒಂಚೂರು ಹಿನ್ನಡೆ ಆಗೋ ಸಾಧ್ಯತೆ ಇರುತ್ತೆ. ಒಂದು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ, ಸ್ವಲ್ಪ ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ಬೋದು. ಇನ್ನು ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಶನೇಶ್ವರನ ಧ್ಯಾನ ಮಾಡುವಂಥದ್ದಾಗಿರ್ಬೋದು. ನೀವು ಏನಾದರೂ ಕಪ್ಪು ಎಳ್ಳನ್ನು ನೀವು ಎಳ್ಳನ್ನು ದಾನ ಮಾಡಿದ್ರೆ ಎಳ್ಳಿನಿಂದ ಮಾಡಿರೋ ಕೆಲವು ಖಾದ್ಯಗಳನ್ನ ದಾನ ಮಾಡೋದಾಗಿರ್ಬೋದು. ಅಥವಾ ನಿಮ್ಮ ಮನೆಯಲ್ಲೇ ಈ ಪುಳಿಯೋಗರೆ ಆ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಳ್ಳು ಹಾಕ್ಕೊಂಡು ಅದನ್ನು ನೀವು ಸೇವನೆ ಮಾಡೋದ್ರಿಂದನೂ ಕೂಡ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇನ್ನು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗೋದು, ದುರ್ಗಾದೇವಿಗೆ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸೋದ್ರಿಂದನೂ ಕೂಡ ಈ ವಾರದಲ್ಲಿ ನಿಮಗೆ ಕೆಲವೊಂದು ಶುಭ ಸುದ್ದಿಗಳನ್ನ ಖಂಡಿತವಾಗ್ಲೂ ನೀವು ಕೇಳ್ಬೋದು. ಇನ್ನು ಕುಂಭರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಅವಕಾಶಗಳು ಬರುವಂಥದ್ದು, ಅದರಿಂದ ಒಳ್ಳೊಳ್ಳೆ ಹಣ ಸಂಪಾದನೆ ಮಾಡುವಂಥದ್ದು, ಮತ್ತು ಹಣನ ಉಳಿತಾಯ ಮಾಡೋದಕ್ಕೂ ಕೂಡ ನೀವೊಂದು ಕೆಲವೊಂದು ಪ್ಲಾನ್ ಮಾಡ್ಕೊಳ್ಳೋಂಥ ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು. ಆದರೆ ನಿಮಗೆ ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳನ್ನು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಂಥ ಒಂದು ಟೈಮ್ ಅಂತ ಹೇಳ್ಬೋದು. ಹಾಗೆ ನೀವೇನಾದರೂ ಬ್ರಾಂಚಸ್ ಓಪನ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು.
ಹೇಳ್ಬೋದು. ಆದರೆ ನಿಮಗೆ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಖರ್ಚನ್ನ ನೀವು ಕಡಿವಾಣ ಹಾಕ್ಕೊಬೇಕಾಗಿ ಬರುತ್ತೆ. ಹಣಕಾಸಿನ ವ್ಯವಹಾರ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಯಾರಿಗೆ ದುಡ್ಡು ಕೊಡ್ತಾ ಇದ್ದೀರಾ, ಏನು ಎತ್ತ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಇಲ್ಲ ಅಂದರೆ ಅದರಿಂದ ಕೆಲವೊಂದು ನೆಗೆಟಿವಿಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಎಜುಕೇಷನಲ್ಲಿ ಸ್ವಲ್ಪ ಮುನ್ನಡೆ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಹಾಗೆ ಕುಂಭರಾಶಿಯ ಮಕ್ಕಳಿಂದ ಒಂದು ಖುಷಿಯ ವಾತಾವರಣ ಕ್ರಿಯೇಟ್ ಆಗುವಂಥದ್ದು ಅಥವಾ ಅವರಿಂದ ಒಂದು ಒಳ್ಳೆ ಗೌರವ ನಿಮಗೆ ಸಿಗುವಂಥ ಒಂದು ಸಂದರ್ಭ ಅಂತಲೇ ಹೇಳ್ಬೋದು. ಇನ್ನು ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ನೀವೇ ಸ್ವಲ್ಪ ಅದನ್ನು ಪೀಸ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದ್ರಿಂದ ಏನಾಗುತ್ತೆ, ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು. ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅಂದರೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರೋದು, ಸ್ವಲ್ಪ ಸ್ಕಿನ್ ಡಿಸೀಸ್ ಆಗುವಂಥದ್ದು, ಅಥವಾ ತಲೆನೋವು ಬರುವಂಥದ್ದು, ಅಥವಾ ಕೂದಲಿಗೆ ಸಂಬಂಧ ಅಂದರೆ ಸ್ಕಿನ್ ಡಿಸೀಸ್ ಅಂದ್ರೇ ಕೂದಲು ಉದುರುವಂಥದ್ದು, ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ನೀವು ಪ್ರಿಕಾಷನ್ ತೊಗೊಬೇಕಾಗುತ್ತೆ. ಮೊದಲೇ ಅದನ್ನು ಡಾಕ್ಟ್ರಿಗೆ ತೋರಿಸ್ಕೊಳ್ಳೋದು, ಆಗಿಂದಾಗಲೇ ಮೆಡಿಸಿನ್ ತೊಗೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸಬಹುದು. ಇನ್ನು ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಆದರೂ ಏನು ಅಂತಂದರೆ, ನೀವು ನಿಮ್ಮ ರಾಶಿಯಾಧಿಪತಿ ಆಗಿರುವಂತಹ ಶನಿ ಗ್ರಹದ ಬೀಜ ಮಂತ್ರಗಳನ್ನು ಪಠನೆ ಮಾಡೋದಾಗಿರ್ಬೋದು, ಅಥವಾ ಕೈಲಾದಷ್ಟು ಬಡವ್ರ ಬಗ್ಗರಿಗೆ ದಾನ ಧರ್ಮ ಮಾಡೋದ್ರಿಂದ ಆಗಿರ್ಬೋದು, ಮತ್ತು ಗುರುವಿನ ಆರಾಧನೆ ಮಾಡೋದ್ರಿಂದ, ಶುಕ್ರ ಗ್ರಹದ ಆರಾಧನೆ ಮಾಡೋದ್ರಿಂದನೂ ಕೂಡ ಈ ವಾರದಲ್ಲಿ ನಿಮಗೆ ಮತ್ತಷ್ಟು ಶುಭ ಸುದ್ದಿಗಳನ್ನ ಕೇಳ್ಬೋದು. ಇನ್ನು ಮೀನರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನೋಡಿ, ನಿಮ್ಮ ರಾಶಿಯಾಧಿಪತಿ ಆಗಿರುವಂತಹ ಗುರುಗ್ರಹವು ಇಷ್ಟು ದಿನಗಳ ಕಾಲ ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು ಈಗ 4ನೇ ಮನೆಗೆ ತನ್ನ ವಕ್ರ ದೃಷ್ಟಿಯಿಂದ ಪ್ರವೇಶನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಗೆ ಏನಾದರೂ ಭೂಮಿ ವ್ಯವಹಾರಗಳಲ್ಲಿ ಏನಾದರೂ ವ್ಯವಹಾರಗಳು ಸ್ಟಾಪ್ ಆಗಿತ್ತು ಅಂದರೆ ಅದು ಸ್ವಲ್ಪ ಮುಂದೋಗುವಂತಂದರೆ ಒಳ್ಳೇದಾಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಕೆಲಸಗಳು ನಡೆಯುವಂಥ ಟೈಮ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಏನಾದರೂ ವಾಹನಗಳ ಖರೀದಿ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಟೈಮ್, ಅಥವಾ ಏನಾದರೂ ಜಾಗಗಳನ್ನ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು, ಮನೆ ದುರಸ್ತಿ ಕಾರ್ಯಗಳನ್ನೇನಾದರೂ ಶುರು ಮಾಡ್ಕೊಳ್ಳೋಂಥ ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು. ಇನ್ನು ಶನಿಯ ಸಂಚಾರದಿಂದ ಅಂದರೆ ನಿಮ್ಮ ರಾಶಿನಲ್ಲೇ ಶನಿಯ ಸಂಚಾರ ಇರೋದ್ರಿಂದ ನೋಡಿ, ಶನೇಶ್ವರ ನಿಮಗೆ ಒಂದು ಕಡೆ 11ನೇ ಮನೆ ಅಧಿಪತಿನೂ ಆಗಿ ಇನ್ನೊಂದು ಕಡೆ 12ನೇ ಮನೆಯೂ ಅಧಿಪತಿನೂ ಕೂಡ ಆಗಿ ನಿಮ್ಮ ರಾಶಿನಲ್ಲಿ ಪ್ರವೇಶ ಮಾಡಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಸ್ವಲ್ಪ ಅನುಕೂಲಗಳು ಕೂಡ ಆಗುತ್ತೆ, ಹಾಗೆ ಅನಾನುಕೂಲಗಳು ಕೂಡ ಆಗುತ್ತೆ. ಎರಡು ಸರಿಸಮವಾಗಿ ಆಗೋದ್ರಿಂದ ನಿಮಗೆ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೀವು ವಿಚಾರ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ಖಂಡಿತವಾಗ್ಲೂ ಅದರಿಂದ ನೆಗೆಟಿವಿಟಿ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಖರ್ಚನ್ನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಬೇಕಾಗುತ್ತೆ. ಖರ್ಚು ಜಾಸ್ತಿ ಮಾಡುವಂಥ ಸಂದರ್ಭಗಳು ಕ್ರಿಯೇಟ್ ಆಗ್ಬೋದು ನಿಮಗೆ. ಮತ್ತು ರಾಹುವಿನ ಸಂಚಾರ, ರಾಹು ನಿಮ್ಮ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂಥ ಸಂದರ್ಭಗಳು ನಿಮಗೆ ಕ್ರಿಯೇಟ್ ಆಗ್ಬೋದು. ಆದರೆ ಯಾರೆಲ್ಲ ಔಟ್ ಆಫ್ ಕಂಟ್ರಿಲಿ ಹೋಗಬೇಕು, ಬೇರೆ ಕಂಟ್ರಿನಲ್ಲಿ ಹೋಗಿ ವರ್ಕ್ ಮಾಡ್ತೀರಾ, ಅಥವಾ ಎಜುಕೇಷನ್ ಮಾಡ್ತೀರಾ, ಅಥವಾ ಸುಮ್ಮನೆ ನೋಡ್ಕೊಂಡು ಬರೋಕ್ಕೆ ಹೋಗ್ತೀರಾ ಅಂದರೂ ಕೂಡ ಅದೆಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ನೀವು ಬೇರೆ ಕಂಪ್ನಿಗೆ ಹೋಗಿ ಹೊರದೇಶದ ಕಂಪನಿಗಳಿಗೆ ಏನಾದರೂ ಕೆಲಸ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಅದರಿಂದ ಒಳ್ಳೆ ಲಾಭ ಪಡೆಯುವಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆ ಇರುತ್ತೆ. ಸ್ಕಿನ್ ಡಿಸೀಸ್ ಆಗಿರ್ಬೋದು, ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಕಾಡುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ಹಾಗಾಗಿ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಅದಾಗಿಂದಾಗಲೇ ತೋರಿಸ್ಕೊಳ್ಳೋದ್ರಿಂದ ನಿಮಗೆ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ಯಾರೆಲ್ಲ ಉದ್ಯೋಗಸ್ಥರಿರ್ತೀರಾ, ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಚುಚ್ಚು ಮಾತುಗಳಾಗುವಂಥದ್ದು, ಚಾಡಿ ಮಾತುಗಳು ನಿಮ್ಮ ಮೇಲೆ ಹೇಳ್ಕೊಡುವಂಥದ್ದು, ಈ ರೀತಿ ಇದರಿಂದ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ನೋವು ಅನುಭವಿಸೋಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ಇನ್ನು ವ್ಯವಹಾರದಲ್ಲಿ ಆಗಲೇ ಹೇಳ್ದಂಗೆ ಒಳ್ಳೆ ಅವಕಾಶಗಳು ಹುಡ್ಕೊಂಡು ಬರ್ತಿದೆ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರಾ, ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಮುಂದೆ ಹೋಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಇನ್ನು ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಗುರುಗ್ರಹದ ಧ್ಯಾನ ಮಾಡೋದು, ನಿಮ್ಮ ರಾಶಿಯಾಧಿಪತಿ ಆಗಿರುವಂತಹ ಗುರುಗಳ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದಾಗಿರ್ಬೋದು, ಅಥವಾ ಕಡಲೆಕಾಳಿಂದ ಮಾಡಿರುವಂಥ ಕೆಲವು ಖಾದ್ಯಗಳನ್ನ ಮಾಡಿಕೊಂಡು ತಿನ್ನುವಂಥದ್ದಾಗಿರ್ಬೋದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಗುರುವಿನ ಆಶೀರ್ವಾದ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ರಾಹುಗೆ ಸಂಬಂಧಪಟ್ಟಂಗೆ ರಾಹುವಿನ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಅಥವಾ ನೀವು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಆಗೋ ನೆಗೆಟಿವಿಟಿನ ತಪ್ಪಿಸ್ಬೋದು. ಹಾಗೆ ಗಣಪತಿಯ ಧ್ಯಾನ ಮಾಡೋದ್ರಿಂದನೂ, ಹಾಗೆ ನಾಯಿಗಳಿಗೆ ಬೀದಿ ನಾಯಿಗಳಿರ್ತಾವಲ್ಲ ಅವಕ್ಕೆ ಸ್ವಲ್ಪ ಆಹಾರ ಅರ್ಪಿಸೋದ್ರಿಂದನೂ ಕೂಡ ನಿಮ್ಗೆ ಏನಾದರೂ ಕೇತುವಿನ ದೋಷಗಳಿತ್ತು, ಕೇತುವಿಂದ ನಿಮಗೆ ನೆಗೆಟಿವಿಟಿ ಆಗ್ತದೆ ಅಂದರೆ ಅದನ್ನು ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಬೇಕಾಗಿ ಬರುತ್ತೆ. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಖಂಡಿತವಾಗ್ಲೂ ಅಪಾಯಿಂಟ್ಮೆಂಟ್ನ ತೊಗೋಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ವಾರದ ಫಲಾನುಫಲಗಳು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಮುಂದಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.